ಶೆಟ್ಟಿಗೆ ಶಂಕರ್ ಕಾಮ್ ಶೆಟ್ಟಿ ಅಧಿಕಾರಿಗೆ ನಾವು ನಮ್ಮ ಕರ್ನಾಟಕ ಸೇವಾ ವೇದಿಕೆಯಿಂದ ಪ್ರತಿಭಟನೆ ಮಾಡುವ ಉದ್ದೇಶ ಏನಂದರೆ ಬೀದರ್ ನಗರದ ಇಲ್ಲಿ PWD ಅಧಿಕಾರಿ ಏನಿದ್ದಾರೆ ಕಾರ್ಯನಿರತ ಅಭಿಯಂತರ ಲೋಕೋಪಯೋಗಿ ಇಲಾಖೆ ಶಂಕರ್ ಕಾಮ್ ಶೆಟ್ಟಿ ಅವರು ಅವಾಗ ಅವ್ರ ಸೇವೆಗೆ ಹಾಜರಾಗ್ಯಾರ. ಅವತ್ತೇ ಹೇಳಿದ್ರು ಇಲ್ಲಿ ತನಕ ನಮಗೆ ಬೇಕಾದವರಿಗೆ ಕೆಲಸ ಕಾರ್ಯಗಳು ಕೊಡ್ತಾರೆ, ನಮಗೆ ಬೇಕಾದವರಿಗೆ ಎಲ್ಲ ಬಿಲ್ಗಳು ಪಾಸ್ ಮಾಡ್ತಾರೆ. ಮತ್ತು ಇಲ್ಲಿ ಏನಂದ್ರೆ ಬೀದರ್ ನಗರದ ಚಿಟ್ಟಖಾನ ಅಂತ ಹೇಳಿದೆ ಅಲ್ಲೊಂದು ಹಳೆ ನಗರ ಭಾಗದಲ್ಲಿ, ಅಲ್ಲಿಂದ ಒಂದು ಗರ್ಲ್ಸ್ ಹೈಸ್ಕೂಲ್ ಹೊಸ ಕಾಮಗಾರಿಗೆ ಒಂದು ಟೆಂಡರ್ ಕರೆದಾರ. ಆ ಕಾಮಗಾರಿ ಏನದ ಅಂತಂದ್ರೆ ಬಿಲ್ಡಿಂಗ್ ಕಟ್ಟೋದದ. ಆ ಬಿಲ್ಡಿಂಗ್ ಕಾಮಗಾರಿಗೆ ಏನು ಮಾಡತ್ತಾರ ಅಂತಂದ್ರೆ ಇವರು ರಸ್ತೆ ಕಾಮಗಾರಿದು ಡೀಟೇಲ್ಸ್ ಕೇಳತ್ತಾರೆ. ರಸ್ತೆ ಕಾಮಗಾರಿಗೆ ಏನೇನು ಯಂತ್ರಗಳು ಹಚ್ತಾವ ಅವು ಇವರು ಮಷಿನರಿ ಕೇಳ್ತಾ ಇದ್ದಾರೆ. ಬೀದರ್ ಜಿಲ್ಲೆ ಔರಾದ್ ತಾಲೂಕಿನಲ್ಲಿ ಏನು ದಾಬ್ಕ ಗ್ರಾಮದಲ್ಲಿ ಗಂಗನಬೀಡ್ ಏನು ಊರದಲ್ಲ, ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ದಾಬ್ಕದಿಂದ ಗಂಗನಬೀಡ್. ಈ ಕಾಮಗಾರಿ ಏನದ ಅಂದ್ರೆ ಟೆಂಡರೇ ಆಗಿಲ್ಲ, ಅದರಲ್ಲಿ ವರ್ಕ್ ಆಗಿದೆ. ಹಾಗೂ ಗಂಗನಬೀಡ್ ಗ್ರಾಮದಿಂದ ಚಿಕ್ಲಿ ಗ್ರಾಮದಿಂದ ಕೂಡ ರಸ್ತೆ ಏನದ ಇದೂ ಟೆಂಡರ್ ಪ್ರಕ್ರಿಯೆನೇ ಆಗಿಲ್ಲ, ಆದ್ರೆ ರಸ್ತೆ ಕಾಮಗಾರಿ ಆಗಿವೆ. ಇದರಲ್ಲಿ ಏನಿದೆ ಅಂತಂದ್ರೆ ಈ ಅಧಿಕಾರಿಗಳು ಗುತ್ತಿದಾರಗಳು ಒಳ ಒಪ್ಪಂದ ಮಾಡಿ ಟೆಂಡರ್ ಪ್ರಕ್ರಿಯೆ ಹಂತ ಮುಗಿಯಲ್ದೇ ಇವ್ರು ಬೇಕಾದವ್ರಿಗೆ ಒಳಗಿನ ಕೆಲಸ ಕೊಡ್ತಾ ಇದ್ದಾರೆ. ಟೆಂಡರ್ ಅಗ್ರಿಮೆಂಟ್ ಆಗಬೇಕು, ಆವಾಗ ಅಧಿಕಾರಿಗಳು ಹೋಗಿ ಅವ್ರಿಗೆ ಮಾರ್ಕೊಟ್ ಹಾಕಿ ಕೆಲಸ ತೋರಿಸ್ಬೇಕು ಈ ರೀತಿ ಮಾಡಿ ಅಂತೇಳಿ. ಆದ್ರೆ ಅವ್ರು ಯಾವುದೂ ಆ ರೀತಿ ಮಾಡ್ತಾ ಇಲ್ಲ. ಗುತ್ತಿದಾರ ಅವ್ರು ಮನಸ್ಸು ಬಂದಾಗ ಟೆಂಡರ್ ಪ್ರೊಸೆಸಿಂಗ್ ಇದ್ದಾಗೆ ಅವ್ರು ವರ್ಕ್ ಮಾಡಿದ್ದಾರೆ. ಹಾಗಾಗಿ ಯಾರು ಗುತ್ತಿದಾರ ಈ ವರ್ಕ್ ಮಾಡಿದಾರ ಅವರಿಗೆ ಕಪ್ಪು ಪಟ್ಟಿಗೆ ಸೇರಿಸಬೇಕು, ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಹಾಗೆ ಇದಕ್ಕೆ ಅಧಿಕಾರಿಗಳು ಯಾರು ಸಾಥ್ ಕೊಟ್ಟರೆ ಅವ್ರಿಗೆ ಕೂಡಲೇ ಬೀದರಿಂದ ಸಸ್ಪೆಂಡ್ ಮಾಡಿಸ್ಬೇಕು. ಈ ರಸ್ತೆ ಕಾಮಗಾರಿ ಏನದಂದ್ರೆ ಈ ರೀತಿ ಇದು ನೋಡೋಣ. ಈ ರಸ್ತೆ ಕಾಮಗಾರಿ ಏನದಂದ್ರೆ ಈ ರೀತಿ ಮಷಿನರಿಗಳು ಬೇಕು ರಸ್ತೆ ಕಾಮಗಾರಿಗಳಿಗೆ. ಈ ಚಿಟ್ಟಖಾನದ ಏನಂದ್ರೆ ಅವರು ಟೆಂಡರ್ ಕರೆದಿದ್ದು ಏನದ ಕಟ್ಟಡ ಕಾಮಗಾರಿ ಇದು. ಈ ರೀತಿ ಕಾಮಗಾರಿಗಳು ಬೇಕು ಕಟ್ಟಡ ಕಡೆಯೋದು. ಇದು ಸೆಂಟೆಕ್ಸ್ ಸಾಮಾನಾಗಲಿ, ಟಿಪ್ಪರ್ ಆಗಲಿ, JCB ಆಗಲಿ, ಟಚಿ ಆಗಲಿ, ಕಂಕರ್ ಮಿಷನ್ ಆಗಲಿ ಯಾವುದೇ ಬೇಕು. ಆದ್ರೆ ಇವ್ರು ಏನು ಮಾಡತ್ತಾರ ರಸ್ತೆ ಕಾಮಗಾರಿದು ಟೆಂಡರ್ ಅದಕ್ಕೆ ಕರೆದಾರ, ಅದ್ರ ಪ್ರಿಫರೆನ್ಸ್ ಅದಕ್ಕೆ ಕೊಟ್ಟಾರ. ರಸ್ತೆ ಕಾಮಗಾರಿ ಈಗ ಬೇಕಾಗ್ತ ಸಾಮಾನು ಬಿಲ್ಡಿಂಗ್ ಕಾಮಗಾರಿದಾಗ ಕೇಳತ್ತಾರೆ ಇವರು. ಹಾಟ್ ಮಿಕ್ಸ್ ಪ್ಲ್ಯಾಂಟು, ಡಾಂಬರ್ ಮಿಕ್ಸ್ ಆಗಿನ ಪ್ಲ್ಯಾಂಟು, ಪ್ರೈವೇಟ್ ಫಿನಿಷರು, ಇದು ವೈಬ್ರೇಟರ್ ರೋಡ್ ಮಾಡಿದ್ರೆ ವೈಬ್ರೇಟ್ ಮಾಡೋದು, ಇದು ಸ್ಪ್ರೇಯರ್, ಇದು ಡಾಂಬರ್ ಹಾಕೋದು. ಈ ರೀತಿ ಸರ್ಕಾರದ ಏನಾದರೂ ಮಾರ್ಗಸೂಚಿಗಳು ಗಾಳಿಗೆ ತೂರಿ ಇವ್ರು ಮನಸ್ಸು ಬಂದರೆ ಟೆಂಡರ್ ಕೊಡಬೇಕೆಂಬ ಉದ್ದೇಶದಿಂದ ಈ ರೀತಿ ಕೆಲಸ ಮಾಡಿದ್ದಾರೆ ಕಾಮ್ ಶೆಟ್ಟಿ ಅವರು. ಹಾಗಾಗಿ ಇವ್ರಿಗೆ ಕೂಡಲೇ ಬೀದರ್ ಜಿಲ್ಲೆಯನ್ನು ಅಮಾನತ್ ಮಾಡಿ ಮತ್ತು ಇವ್ರು ಏನಂದ್ರೆ ಬೀದರ್ಗೆ ಯಾವಾಗ ಅಧಿಕಾರಿಯಾಗಿ ಸೇರ್ಪಡೆ ಆಗಿದ್ದಾರೆ ಅವಾಗಿರಲಿ ಎಷ್ಟು ಟೆಂಡರ್ ಪ್ರಕ್ರಿಯೆಗಳು ಇಲ್ಲಿಯವರೆಗೂ ಆಗಿದ್ದಾವೆ, ಹಾಗೆ ಎಷ್ಟು ಕಾಮಗಾರಿಗಳು ಆಗ್ಯಾವ. ಜಿಲ್ಲಾಧಿಕಾರಿಗಳು ಮಧ್ಯಸ್ಥಿಕೆ ವಹಿಸಿ ಇದು ಸಂಪೂರ್ಣ ತನಿಖೆ ಮಾಡಬೇಕು. ತಪ್ಪಿತಸ್ಥರು ಕಂಡು ಬಂದಲ್ಲಿ ಕೂಡಲೇ ಅವರು ಅಮಾನತ್ ಮಾಡಿ ಬೀದರ್ ಜಿಲ್ಲೆಯನ್ನು ವರ್ಗಾವಣೆ ಮಾಡಿಸಬೇಕಂತ ವಿನಂತಿಸಿಕೊಳ್ಳುತ್ತೇವೆ. ಪಾರ್ಟಿನ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ. ಇಷ್ಟ ಬಂದಂಗೆ ಕಟ್ಟಡಕ್ಕೆ ಏನಂದ್ರೆ ರಸ್ತೆದು ಟೆಂಡರ್ಗಳದು ಇದ್ರಾಗ ರೂಲ್ಸ್ ರೆಗ್ಯುಲೇಷನ್ ಕೇಳ್ರಿ. ಆ ಟೆಂಡರ್ ಕೂಡಲೇ ಅಮಾನತ್ ಮಾಡಬೇಕಂತ ನಮ್ಮದು ವಿನಂತಿ ಅದ. ಮತ್ತು ಇವ್ರು ಯಾವಾಗ ಇಲ್ಲಿ ಅಧಿಕಾರಿ ವಹಿಸಿ ಬಂದಾರಲ್ಲ ಅಲ್ಲಿ ಹಿಡಿದು ಇಲ್ಲಿ ತನಕ ಟೋಟಲಿ ಇವ್ರು ಬಂದಮೇಲೆ ಏನು ವರ್ಕ್ಗಳಾಗ್ಯಾವ ವಸ್ತು ಜಿಲ್ಲಾಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು ಅದು ತಪಾಸಣೆ ಮಾಡಿಸ್ಬೇಕು. ಅವ್ರು ಬಂದಮೇಲೆ ಎಷ್ಟು ಟೆಂಡರ್ಗಳು ಆಗ್ಯಾವಲ್ಲ ಅವಕ್ಕೆ ಇನ್ಕ್ವೈರಿ ಕೊಡಿಸ್ಬೇಕು. ಯಾಕಂದ್ರೆ ಎಲ್ಲ ರೀತಿ ಟೆಂಡರ್ಗಳು ಆಲ್ಮೋಸ್ಟ್ ಅಲ್ಲಿ ಇದೇ ರೀತಿಯಲ್ಲಿ ನಮಗೆ ಅನಿಸ್ತಾ ಇದೆ. ಯಾಕಂದ್ರೆ ಇದು ಒಂದು ನಮಗೆ ಸಿಕ್ಕ್ಯದ, ಇದೇ ಹಿಂದೆ ಎಷ್ಟು ಆಗ್ಯಾವ ಗೊತ್ತಿಲ್ಲ. ಹಾಗಾಗಿ ತಾವು ದಯವಿಟ್ಟು ಅಧಿಕಾರಿಗಳು ತಾವು ಜಿಲ್ಲಾಧಿಕಾರಿ ಗಮನ ತರಬೇಕಂತ ವಿನಂತಿಸ್ಕೊಳ್ತೇವೆ. ಇನ್ನೊಂದು ಇದು ಏನಂದ್ರೆ ಔರಾದ್ ತಾಲೂಕಿನ ಇದು ದುಡ್ನಾಳ ಅಂತ ಹೇಳೋ ಗ್ರಾಮ ಅದ ರೀ. ದುಡ್ನಾಳ ಗ್ರಾಮದಾಗ ಏನದಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪೇಪರ್ ಪತ್ರಿಕಾ ಮಾಧ್ಯಮ ಬಂದದ್ರಿ. ಅಲ್ಲಿ ಟೆಂಡರೇ ಆಗಿಲ್ಲ, ಅದರಲ್ಲಿ ಅರ್ಧ ರಸ್ತೆ ಬ್ರಿಡ್ಜ್ ಆಗಿದೆ ರೀ, ಸೇತುವೆ. ಸರ್ಕಾರದ ಮಾರ್ಗಸೂಚಿಯಿಂದ ಟೆಂಡರ್ ಕರಿಬೇಕು, ಟೆಂಡರ್ ಅಗ್ರಿಮೆಂಟ್ ಆಗಬೇಕು. ಆಮೇಲೆ ಇಂಜಿನಿಯರ್ಗಳು AWJಗಳು ಹೋಗಿ ಮಾರ್ಕೊಟ್ ಹಾಕ್ಬೇಕು ರೀ. ಯಾರನ್ನೇ ಏನು ಕೆಲಸ ಮಾಡಿಲ್ಲ ಅಂದ್ರೆ ಗುತ್ತಿದಾರ ಅರ್ಧ ಕೆಲಸ ಮಾಡಲ್ಲ. ಮೇದಾಗ ಟೆಂಡರ್ ಮುಗಿತಾ ಇರ್ತದ, ಆದರೆ ಏಪ್ರಿಲ್ ವರ್ಕ್ ಅರ್ಧ ಮುಗಿದದ್ರಿ. ಇದಕ್ಕೆ ಏನದ ಅಂತಂದ್ರೆ ಕೂಡಲೇ ಈ ಶಿವಾಜಿ ಟೋಣೆ ಅಂತ ಏನು ಇದ್ದಾರೆ ಈ ಅಧಿಕಾರಿಗಳು, ಇವ್ರಿಗೆ ಕೂಡಲೇ ಬೀದರ್ ಜಿಲ್ಲೆಯಲ್ಲಿ ಸಸ್ಪೆಂಡ್ ಮಾಡಿಸ್ಬೇಕು. AW ಅಲ್ಲಿ ವೆಂಕಟರಾವ್ ಸಿಂಧೆ ಅಂತಿದ್ದಾರೆ, ಆ ಇಂಜಿನಿಯರ್ ಶಿವಕುಮಾರ್ ಪುರಾಣಿಕ್ ಅಂತಿದ್ದಾರೆ. ಇವರಿಗೆಲ್ಲ ಸಸ್ಪೆಂಡ್ ಮಾಡಿಸ್ಬೇಕಂತ ತಮ್ಮಲ್ಲಿ ಕೆಳಗಡೆ ಮಾನ್ಯ ಜಿಲ್ಲಾಧಿಕಾರಿಗಳು ಗಮನ ತರಿಸ್ಬೇಕಂತ ವಿನಂತಿಸ್ತಾರೆ.